हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ಓಂ. ಶ್ರೀಶಾಪಾಹಿ ಅನಂತಕೋಟಿ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗದ್ಯಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಎಂದು ಸಾತ್ವಿಕ ಜೀವರು. ಜೀವಗಣಾ ಹರೇರನುಚರಾ ನೀಚೋಚ ಭಾವಂ ಗತಃ ಎಂಬುದು ಮಧ್ವಮತದ ಮುಖ್ಯ ಪ್ರಮೇಯ. ಈ ಪ್ರಮೇಯದಲ್ಲಿ ನಾವು ಐತರೇಯ ಉಪನಿಷತ್ ಭಾಗದಲ್ಲಿ ಭಗವಂತ ಬಿಂಬರೂಪನಾಗಿ ಪ್ರತಿ ಸಾಧಕರಲ್ಲಿ ಬಿಂಬನ ದರ್ಶನ ಹೇಗೆ ಮಾಡಿಸುತ್ತಾನೆ ಎಂಬುದನ್ನು ಶ್ರೀಮದಾನಂದ ತೀರ್ಥರು ತಿಳಿಸಿಕೊಡುತ್ತಿದ್ದರು. ಪುರಂದರದಾಸರು ಹೇಗೆ ಮಾಡಿಕೊಂಡರು, ಯಾರು ಮಾಡಿಕೊಂಡರು ಎಂಬುದನ್ನು ಅಕ್ರೂರ, ಅಂಬರೀಷ, ನಾರದ ಮುಂತಾಗಿ ಶಬ್ದ ವ್ಯಕ್ತಿಯನ್ನು ನಿರ್ದೇಶನ ಮಾಡಿ ನಮಗೆ ತೋರಿಸಿದ್ದಾರೆ. ಏನು ತೋರಿಸಿದರು, ಏನು ನೋಡಿದರು ಎಂಬುದನ್ನು ಶ್ರೀಮದಾನಂದ ತೀರ್ಥರು ಲೇಖನಿಸಿದ್ದಾರೆ. ಆ ಭಾಗವನ್ನು ನಾವು ನೋಡಬೇಕಾಗಿದೆ. ಭಗವಂತ ಪ್ರಪದನಾಗಿ ಕಾಲಿನ ತುದಿಯಿಂದ ಪ್ರಾರಂಭವಾಗಿ ಊರು ಎಂಬ ತೊಡೆಯಲ್ಲಿ ನಿಂತವನಾಗಿ, ಉದರದಲ್ಲಿ ಉಂಡವನಾಗಿ ಸ್ತುತಿಸಿಕೊಂಡು ಹೃದಯದಲ್ಲಿ ಉರಸ್ಸಂದು ವಾಸ ಮಾಡಿದನು ಎಂಬುದಾಗಿ ನಾವು ತಿಳಿದುಕೊಂಡವು. ಉರಸ್ಸಿನಿಂದ ಭಗವಂತ ಮೇಲೆ ಶಿರಸ್ಸಿಗೆ ಪ್ರಯಾಣ ಹೇಗೆ ಮಾಡಿದ ಎಂಬುದು ಪ್ರಸ್ತುತ ವಿಷಯವಾಗಿದೆ. ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿಕೊಡುತ್ತಾರೆ. ತತಃ ಊರ್ಧ್ವಂ ಗತೋ ವಿಷ್ಣು ವಾಯುನಾ ಸಹ ದೇವತೈಃ ಸ್ಥಿತೋ ಮೂರ್ಧನಿ ದೇವೇಶಃ ಶ್ರಿತೋ ಅಸೌ ಇತಿ ತಶ್ಶಿರಃ ತತ್ರ ಪ್ರಾಣಾತ್ಮನ ವಾಯುಃ ಮನೋರೂಪೇಣ ಶಂಕರಃ ಶೇಷ ಸುಪರ್ಣ ಇಂದ್ರಶ್ಚ ಮನಾಂಸೇವ ಪೃಥಕ್ ಪೃಥಕ್ ಅಹಂಕಾರ ವ ಮನೋ ರುದ್ರಃ ಶೇಷೋ ವಸೋ ಪಂಚರಾತ್ರಕಂ ವೈದಿಕಂ ಗರುಡಶ್ಚ ಇಂದ್ರೋ ಯಜ್ಞಾದಿವಿಷಯಂ ಮನಃ ಶ್ರೋತ್ರಂ ಚಂದ್ರಃ ಚಕ್ಷುಃ ರವಿಶ್ಚಕ್ಷುಃ ವಾಗಗ್ನಿಃ ಪರಿಕೀರ್ತಿತಃ ಏತೇ ದೇವಾ ತದನ್ಯೇ ಚ ಸರ್ವಪ್ರಾಣೇಷು ಸಂಸ್ಥಿತಾಃ ಉಪಾಸತೆ ಮಹಾವಿಷ್ಣುಂ ಪರಮಾತ್ಮಾನಮಚ್ಯುತಂ. ಈ ಸುಂದರವಾದ ಶ್ಲೋಕವನ್ನು ಶ್ರೀಮದಾನಂದ ತೀರ್ಥ ನಮಗೆ ತಿಳಿಸಿ ಬಿಂಬ ದರ್ಶನದ ದಿಗ್ದರ್ಶನವನ್ನು ಮಾಡಿಸಿದ್ದಾರೆ. ಉರಸ್ಸಂದರೆ ಯಾವ ಹೃದಯದಿಂದ ಮೇಲೆ ಹೋಗುವಾಗ ಭಗವಂತ ವಾಯುದೇವರ ಜೊತೆಯಲ್ಲಿ ಇತರ ದೇವತೆಗಳನ್ನು ಕರೆದುಕೊಂಡು ಹೋದ. ಎಲ್ಲಿಗೆ ಕರೆದುಕೊಂಡು ಹೋದ? ಶಿರಸ್ಸಿನಲ್ಲಿ ಕರೆದುಕೊಂಡು ಹೋದ. ಶಿರಸ್ಸಿನಲ್ಲಿ ತನ್ನ ಕಾರ್ಯಾಗಾರ ಅಂದರೆ ಆಫೀಸ್ ಅನ್ನು ಸ್ಥಾಪನೆ ಮಾಡಿದ. ಭಗವಂತನ ಮನೆ ಹೃದಯ, ಕಾರ್ಯಾಗಾರ ಶಿರಸ್ಸು. ಈ ರೀತಿಯಲ್ಲಿ ಚಿಂತಿಸಬೇಕು. ಪ್ರಾಣನಾಮಕನಾದ ಭಗವಂತ ಪ್ರಾಣನೊಡನೆ, ಪ್ರಾಣ ಅಂದರೆ ಭಗವಂತನೇ, ಅವನು ಪ್ರಾಣನೊಡನೆ ಅಂದರೆ ಅಮುಖ್ಯವಾದ ಪ್ರಾಣ ವಾಯುದೇವರು. ಈ 2 ಪ್ರಾಣದೇವರು ಅಂದರೆ ವಾಯುದೇವರು ಮತ್ತು ವಿಷ್ಣು ಇವರಿಬ್ಬರು ಸಹ
ಶಿರಸ್ಸಿನಲ್ಲಿ ಸ್ಥಾಪಿತರಾದರು. ಶಿರಸ್ ಅಂದರೆ ಏನು? ಶಂ ಸುಖಂ ರಮತೆ, ಸುಖವನ್ನು ಕೊಡತಕ್ಕಂಥವ ಜಾಗ, ಕಾರ್ಯಾಗಾರ. ನಾವು ನಮ್ಮ ಕಾರ್ಯದಲ್ಲಿ ತತ್ಪರರಾದರೆ, ನಮ್ಮ ನಿಯಮಿತವಾದ ಕಾರ್ಯಕ್ರಮವನ್ನು ಮಾಡಿಕೊಂಡಾಗ ನಮಗೆ ಸುಸ್ಥಿತವಾದ ನೆಮ್ಮದಿ ನಮಗೆ ಬರುತ್ತದೆ. ನಮ್ಮ ಕೆಲಸ ಮಾಡಿದಾಗ, ನಮ್ಮ ಕೆಲಸಗಾರ ಅಂದರೆ ಕಾರ್ಯಾಗಾರಕ್ಕೆ ಹೋದಾಗ ನಮಗೆ ತೃಪ್ತಿ ಬರುತ್ತದೆ. ಯಾವುದೇ ಯಜ್ಞ ಮಾಡುವಾಗ ಯಜ್ಞಶಾಲೆಗೆ ಹೋದರೆ ತೃಪ್ತಿ ತರುತ್ತದೆ. ಅದರಂತೆ ಉಳಿದ ಕಾರ್ಯಾಗಾರಗಳಿಗೆ ಹೋದಾಗ ನಮಗೆ ತೃಪ್ತಿ ತರುತ್ತದೆ. ಹಾಗೆ ಆಧ್ಯಾತ್ಮಿಕದಲ್ಲಿ ಕಾರ್ಯಾಗಾರ ಎಂಬುದು ಶಿರಸ್. ಶಂ ಸುಖಂ ರಂ ರಮತೆ, ಸುಖವನ್ನು ನಾವು ಕಾಣುವ ಜಾಗ ಯಾವುದು? ಕಾರ್ಯಾಗಾರ ಅಂತ ಹೆಸರು. ಅದು ಶಿರಸ್ ಅಂತ ಹೆಸರಾಗಿದೆ. ಇಲ್ಲಿ ಮುಖ್ಯವಾಗಿ ಡೈರೆಕ್ಟರ್, ಮ್ಯಾನೇಜರ್ ರೀತಿಯಲ್ಲಿ ಕುಳಿತುಕೊಂಡಿರುವ ಹೇರಾರ್ಕಿಯಲ್ಲಿ ಯಾರು? ಯಾವಾಗಲೂ ಭಗವಂತ ನಿಯಾಮಕನಾದ್ದರಿಂದ ಅವನು ಡೈರೆಕ್ಷನ್ ಕೊಡ್ತಾ ಇರುವುದರಿಂದ ಭಗವಂತ ಡೈರೆಕ್ಟರ್ ಆಗಿರುತ್ತಾನೆ. ತದನಂತರದಲ್ಲಿ ಪ್ರಧಾನಿಯಾಗಿ ಮ್ಯಾನೇಜ್ ಮಾಡ್ತಕ್ಕಂಥವನು ಸಕಲ ಆಫೀಸ್ ಕಾರ್ಯಾಗಾರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಡೆಸುವ ವಾಯುದೇವರು. ಅವನು ಪ್ರಾಣನಾಮಕನಾಗಿದ್ದಾನೆ. ಪ್ರಾಣಶಕ್ತಿ ಎಲ್ಲ ಕಡೆ ಹರಡಿರುವುದರಿಂದ ಕಾರ್ಯಾಗಾರ ಎಂಬುದು ನಡೆಯುತ್ತದೆ ಎಂದು ತಿಳಿಯಬೇಕು. ಈ ಪ್ರಾಣ ಯಾರಿಂದ ಕೆಲಸವನ್ನು ಮಾಡಿಸುತ್ತಾರೆ ಅಂದರೆ ಅವರ ಅಸಿಸ್ಟೆಂಟ್, ಅಂದರೆ ಪ್ರಾಣದೇವರಿಗೆ ಮುಖ್ಯವಾದ ಅಸಿಸ್ಟೆಂಟ್ಗಳು ಯಾರು ಅಂದರೆ ರುದ್ರದೇವರು, ಶೇಷದೇವರು, ಗರುಡದೇವರು ಮತ್ತು ಇಂದ್ರದೇವರು. ಈ 4 ಡಿಪಾರ್ಟ್ಮೆಂಟ್ ಪ್ರಾಣದೇವರ ಅಡಿಯಲ್ಲಿ ಇದೆ ಅಂತ ತಿಳಿದುಕೊಳ್ಳಬೇಕು. ಮೊಟ್ಟ ಮೊದಲನೆಯದು ರುದ್ರದೇವರು. ರುದ್ರದೇವರು ಯಾವ ಡಿಪಾರ್ಟ್ಮೆಂಟ್ಗೆ ಅಭಿಮಾನಿಗಳು ಅಂದರೆ ಅಹಂಕಾರ ಅಭಿಮಾನಿ. ಎಲ್ಲರನ್ನೂ ಅವರ ಹೆಸರು ನಮೂದಿಸಿ ಏನು ಮಾಡುತ್ತಾರೆಂದು ಸಂಕಲ್ಪ ಮಾಡಿ ಅವರಲ್ಲಿ ಸ್ಥಿತವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಪ್ರಜ್ಞೆ ಕೊಡತಕ್ಕಂಥ ಡಿಪಾರ್ಟ್ಮೆಂಟ್ ಅಂದರೆ ರುದ್ರದೇವರು. ಮನಸ್ಸು ಮಾಡುವುದು ಎಂದರ್ಥ. ನನ್ನ ಶಕ್ತಿ, ನನ್ನ ಯೋಗ್ಯತೆ, ನನ್ನ ಧೀಮಂತ ಇಷ್ಟಿದೆ ಅಂತ ಹೇಳಿ ಕಾರ್ಯದಲ್ಲಿ ಮುನ್ನುಗ್ಗುವಿಕೆ, ಅಹಂಭಾವವನ್ನು ವ್ಯಕ್ತಪಡಿಸುವಿಕೆ, ಇದು ರುದ್ರದೇವರ ಡಿಪಾರ್ಟ್ಮೆಂಟ್. ಇದು ಮನೋಭಿಮಾನಿ ಎಂದು ಹೆಸರು. ಮನೋಭಿಮಾನಿ ಎಂಬುದು ಪ್ರಥಮವಾಗಿ ನಾವು ತಿಳಿದುಕೊಳ್ಳಬೇಕು. ಕಾರ್ಯಾಗಾರದಲ್ಲಿ ಏನನ್ನು ತಿಳಿದುಕೊಳ್ಳಬೇಕು ಎಂಬುದನ್ನು ತೋರಿಸುವುದಕ್ಕೆ ಪಂಚರಾತ್ರ ಆಗಮದಲ್ಲಿ ತಿಳಿಸಿದೆ. ಪಂಚರಾತ್ರ ಎಂಬುದು ಶೇಷದೇವರ ಅಭಿಮಾನಕ್ಕೆ ಬರುತ್ತದೆ. ಆದ್ದರಿಂದ ರುದ್ರದೇವರು ಶೇಷದೇವರ ಅನುಸಾರಿಯಾಗಿರತಕ್ಕಂಥ ಪಂಚರಾತ್ರದಲ್ಲಿ ಉಕ್ತವಾಗಿರುವುದನ್ನು ಅನುಸರಿಸಬೇಕು ಎಂಬುದರ್ಥ. ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಒದಗಿಸುವುದು ಯಾವುದು ಎಂದರೆ ಗರುಡದೇವರ ಅಭಿಮಾನಿಯಾಗಿರತಕ್ಕಂಥ ವೇದಾಭಿಮಾನಿಯಾಗಿರತಕ್ಕಂಥ 3ನೇ ಡಿಪಾರ್ಟ್ಮೆಂಟ್ ಗರುಡದೇವರ ಡಿಪಾರ್ಟ್ಮೆಂಟ್ ಆಗಿದೆ. ಹೀಗೆ ವೇದ ಪ್ರಾಮಾಣ್ಯವನ್ನು ತಂದುಕೊಟ್ಟು ಪಂಚರಾತ್ರವನ್ನು ವಿಸ್ತಾರವಾಗಿ ಹರಡಿದ ಅಹಂಕಾರಕ್ಕೆ ಅಭಿಮಾನಿಗಳಾಗಿ ಕಾರ್ಯಗತವಾಗುತ್ತದೆ. ಆ ಕಾರ್ಯ ಏನು ಅಂದರೆ ಯಜ್ಞಾದಿ ಕಾರ್ಯಗಳು ಮಾಡುತ್ತೇವೆ. ಯಜ್ಞ ಅಂದರೆ ಏನು? ಭಗವಂತನ ಆರಾಧನೆ ಮಾಡತಕ್ಕಂಥವರು. ಇಂದ್ರದೇವರಿಗೆ ಶತಕೃತ್ಯ ಅಂತ ಹೆಸರು. 100 ಯಜ್ಞವನ್ನು ಮಾಡುವವರು. ಪ್ರತಿದಿನವೂ ಪ್ರತಿಕ್ಷಣವೂ 100 ಯಜ್ಞಗಳನ್ನು ಮಾಡುವವರು. ಯಜ್ಞ ಅಭಿಮಾನಿ ದೇವತಾ ಇಂದ್ರದೇವರು. ಇಂದ್ರ ಅಂದರೆ ಏನು? ಸಬ್ ಮ್ಯಾನೇಜರ್, ಡಿಪಾರ್ಟ್ಮೆಂಟಲ್ಲಿ ಹೊರಗಡೆ ಲೀಡರ್ ಎಂಬಂತೆ ಅವರು ಕೆಲಸಗಾರ ಜೊತೆಯಲ್ಲಿ ಮಿಳಿತರಾಗಿ ಕೆಲಸವನ್ನು ಮಾಡತಕ್ಕಂಥವರು. ಸೂಪರ್ವೈಸರ್ ಅಂತ ನಾವು ಹೇಗೆ ಹೇಳುತ್ತೇವೆಯೋ ಅವರನ್ನು ನಾವು ಗಮನಿಸುವುದು ಹೇಗೆ? ಯಜ್ಞಾಭಿಮಾನಿ. ಅವರ ನೇರವಾದ ಕಾರ್ಯಕ್ಕೆ ಸಂಪರ್ಕ ಹೊಂದಿಸುವರು. ಮುಖ್ಯ ಪ್ರಾಣ, ಮಹಾಪ್ರಾಣ. ಮಹಾಪ್ರಾಣ ಅಂದರೆ ಮಹಾವಿಷ್ಣು, ಮುಖ್ಯ ಪ್ರಾಣ ಅಂದರೆ ವಾಯುದೇವರು. ತದ ಅಡಿಯಲ್ಲಿ ರುದ್ರದೇವರು, ಶೇಷದೇವರು, ಗರುಡದೇವರು 3 ಜನ
ಡಿಪಾರ್ಟ್ಮೆಂಟ್ ಹೆಡ್ಗಳಾಗಿರುತ್ತಾರೆ. ಅವರಲ್ಲಿ ಇವರು 3 ಜನರಿಗೆ ಕೆಳಗಡೆ ಇರತಕ್ಕಂಥ ಸೂಪರ್ವೈಸರ್ ಯಾರು? ಇಂದ್ರದೇವರು. ಯಜ್ಞವನ್ನು ಯಜ್ಞಾಭಿಮಾನಿ ಎಂದು ಹೆಸರು. ಈ ಯಜ್ಞವನ್ನು ಮಾಡಿಸತಕ್ಕಂಥ ಇವರಿಗೆ ಅಸಿಸ್ಟೆಂಟ್ ಸದಸ್ಯರು ಸಹಾಯಕರು ಯಾರು ಅಂದರೆ ಶ್ರೋತ್ರ ಎಂಬುದಕ್ಕೆ ಚಂದ್ರದೇವರು, ಚಕ್ಷು ಎಂಬುದಕ್ಕೆ ಸೂರ್ಯದೇವರು, ವಾಕ್ ಅಭಿಮಾನಿಯಾದ ಅಗ್ನಿದೇವರು. ಇಂದ್ರದೇವರಿಗೆ ಮೊದಲಿಗೆ ಅಸಿಸ್ಟೆಂಟ್ಗಳು ಯಾರಪ್ಪ? ಚಂದ್ರದೇವರು, ಸೂರ್ಯದೇವರು ಮತ್ತು ಅಗ್ನಿದೇವರು. ಈ ಒಂದು ಸಂಪುಟಾಕಾರವಾಗಿ ಶಿರಸ್ಸಿನಲ್ಲಿ ಕಾರ್ಯಾಗಾರ ನಡೆಯುತ್ತಿದೆ ಎಂದು ನಾವು ಭಾವಿಸಬೇಕು. ಇದರ ವಿಶೇಷತೆಯನ್ನು ನಾವು ತಿಳಿದುಕೊಂಡಾಗ ನಮಗೆ ಅಗಾಧವಾದ ಜ್ಞಾನ ಬರುತ್ತದೆ. ಯಾರು ಹೀಗೆ ತಿಳಿಯುತ್ತದೋ ಅದು ಮಹಾವಿಷ್ಣುವನನ್ನು, ಪರಮಾತ್ಮನನ್ನು ಅಚ್ಯುತ ಸ್ಥಿರವಾಗಿ ನೋಡುವಂತೆ ಸಾಧ್ಯವಾಗುತ್ತದೆ. ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ಬಳಿಕ ವಿಷ್ಣು ವಾಯು ಮತ್ತು ಇತರ ದೇವತೆಗಳೊಂದಿಗೆ ಎದೆಯಿಂದಲೂ ಮೇಲೆ ಹೋದನು. ತಲೆಯಲ್ಲಿ ನಿಂತನು. ತಲೆಯನ್ನು ಆಶ್ರಯಿಸುವುದರಿಂದ ತಲೆಯು ಶಿರಸ್ಸೆನಿಸಿತು. ಪ್ರಾಣಾಭಿಮಾನಿ ಮುಖ್ಯವಾಯುವು, ಪ್ರತ್ಯೇಕವಾಗಿ ಮನೋಭಿಮಾನಿಗಳೆನಿಸಿದ ರುದ್ರ, ಶೇಷ, ಗರುಡ, ಇಂದ್ರರು. ಅಂದರೆ ಅಹಂಭಾವರೂಪ ಮನೋಭಿಮಾನಿ ರುದ್ರ, ಪಂಚರಾತ್ರ ಜ್ಞಾನರೂಪ ಮನೋಭಿಮಾನಿ ಶೇಷ, ವೇದಜ್ಞಾನರೂಪ ಮನೋಭಿಮಾನಿ ಗರುಡ, ಯಜ್ಞಾದಿ ವಿಷಯಕ ಮನೋಭಿಮಾನಿ ಇಂದ್ರ. ಹೀಗೆ ಬೇರೆ ಬೇರೆಯಾಗಿ ಮನೋಭಿಮಾನಿಗಳಾದ ರುದ್ರಾದಿಗಳು, ಶ್ರೋತ್ರಾಭಿಮಾನಿ ಚಂದ್ರನು, ಚಕ್ಷುರಾಭಿಮಾನಿ ಸೂರ್ಯನು, ವಾಗಭಿಮಾನಿ ಅಗ್ನಿಯೂ ಶಿರಸ್ಸಿನಲ್ಲಿ ಇರುವರೆಂದು ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಿದ್ದಾರೆ. ಆ ದೇವತೆಗಳು, ಇತರ ದೇವತೆಗಳು ಎಲ್ಲ ಜೀವರಲ್ಲಿಯೂ ತಲೆಯಲ್ಲಿ ಇದ್ದು ಅವಿನಾಶಿ ಪರಮಾತ್ಮನಾದ ಮಹಾವಿಷ್ಣುವನ್ನು ಉಪಾಸನೆ ಮಾಡುತ್ತಾರೆ. ಯಾರು ಹೀಗೆ ಭಗವಂತನನ್ನು ಆರಾಧಿಸುತ್ತಾರೆ ಎಂದು ತಿಳಿಯುತ್ತಾರೋ ಅವರು ಭಗವಂತನ ವಿಶೇಷವಾದ ಪ್ರಸಾದವನ್ನು ಪಡೆಯುತ್ತಾರೆ ಎಂಬುದು ಶ್ರೀಮದ್ ಐತರೇಯ ಉಪನಿಷತ್ತನ್ನು ನಮಗೆ ತಿಳಿಸ್ತಾ ಇದೆ. ಈಗ ನಾವು ಜೀವನಿಗೆ ನೇರವಾಗಿ ಸಂಪರ್ಕ ಬರಬಹುದಾಗಿರತಕ್ಕಂಥ ಪಂಚಜ್ಞಾನೇಂದ್ರಿಯಗಳಲ್ಲಿ ವಾಕ್ ಇಂದ್ರಿಯ ನಮಗೆ ಪ್ರಥಮವಾಗಿ ಕಾಣುತ್ತದೆ. ನಂತರದಲ್ಲಿ ದರ್ಶನ, ಚಕ್ಷು ಅಭಿಮಾನಿ ಸಿಗುತ್ತದೆ. ನಂತರದಲ್ಲಿ ಶ್ರೋತ್ರಾಭಿಮಾನಿ ಸಿಗುತ್ತದೆ. ಇದು ಅವರೋಹಣ ಮತ್ತು ಆರೋಹಣ ಕ್ರಮದಲ್ಲಿ ನಾವು ಚಿಂತಿಸಿದಾಗ ತಿಳಿಯುವ ಪರಿಕ್ರಮವಾಗಿದೆ. ಆರೋಹಣ ಯಾರಿಂದ ನಾವು ಹತ್ತುತ್ತೇವೆ ಎಂಬುದನ್ನು ತಿಳಿತಾ ಇದ್ದೇವೆ. ಮೊದಲು ನಮ್ಮ ಪರಿಚಯವಾಗಬೇಕಾದರೆ ಮಾತಿನಿಂದ ಪ್ರಾರಂಭವಾಗುವುದರಿಂದ ಅಗ್ನಿ ಮೂಲಕ ಪ್ರಾರಂಭವಾಗುತ್ತದೆ. ಅಗ್ನಿ ಪ್ರಥಮ ದೇವತೆ. ಯಾಕೆ ಅಂದರೆ ಆರೋಹಣ ಕ್ರಮದಲ್ಲಿ ಹತ್ತುವ ರೀತಿಯಲ್ಲಿ ಪ್ರಥಮವಾಗಿ ಸಿಗತಕ್ಕಂಥವನು ಅಗ್ನಿ. ಅದು ಶಬ್ದ. ನಂತರದಲ್ಲಿ ನಾವು ಆಡಿದ ಮಾತನ್ನು ನೋಡುವ ಇನ್ಸ್ಪೆಕ್ಷನ್ ಅಂತ ಮಾಡುವುದಂತೆ ಚಕ್ಷು ಇಂದ್ರಿಯ, ಸೂರ್ಯದೇವರು ನಮಗೆ ಇಡೀ ವಿಶ್ವವನ್ನೇ ತೋರಿಸುತ್ತದೆ. ಅದನ್ನು ಶ್ರೋತ್ರಾಭಿಮಾನಿ ಅಂದರೆ ವೇದಗಳಲ್ಲಿ ಅಪೌರುಷವಾದ ವೇದದಿಂದ ನಾವು ತಿಳಿದುಕೊಂಡು ಅತಿ ವಿಸ್ತಾರವಾದ ವಿಶ್ವನಾಥನನ್ನು ನಾವು ಕಾಣುವ ಬಗೆಯಾಗಿದೆ. ಇಲ್ಲಿ ದರ್ಶನ ಮತ್ತು ಶ್ರವಣ ನಮ್ಮ ಕಣ್ಣಿನ ಗೋಲಕದಲ್ಲಿ ರೂಪವನ್ನು ತಿಳಿಯುವ ಇಂದ್ರಿಯ ಇದೆ. ಇದು ಅಗೋಚರ ಅಂದರೆ ನಾವು ಮತ್ತೊಬ್ಬರ ಕಣ್ಣು ಅರಳಿಸಿ ಪರೀಕ್ಷಿಸಿದರೂ ಕಾಣುವಂಥದ್ದಲ್ಲ. ಆದರೆ ಅದರ ವ್ಯಾಪಾರದಿಂದ ಜ್ಞಾನ ಲಭ್ಯವಾಗುವುದು. ಬಾಹ್ಯ ಜಗತ್ತಿನ ರೂಪಕ್ಕೆ ಕಣ್ಣಿನ ರೆಪ್ಪೆ ತೆಗೆದಾಗ ಗೋಚರವಾಗುವುದು. ಇದು ಅಲ್ಪವೇ ಆಗಿದೆ. ಜಗತ್ತಿನ ಎಲ್ಲ ವಸ್ತುಗಳನ್ನು ಏಕಕಾಲದಲ್ಲಿ ನೋಡುವುದು ಅಸಾಧ್ಯ. ಭಿನ್ನ ಭಿನ್ನ ಕಾಲದಲ್ಲಿ ನೋಡುವುದು ಅತ್ಯಲ್ಪವಾದುದು. ನೋಡಿದ್ದೆಲ್ಲ ಜ್ಞಾನದಲ್ಲಿ ಉಳಿಯುವುದು ಇಲ್ಲ. ಅತಿ ಸಾಮೀಪ್ಯವಾದುದು ಕಾಣುವುದೇ ಇಲ್ಲ. ಅತಿ ದೂರಸ್ಥವಾದುದು ಕಾಣದು. ಅತಿ ವಿಸ್ತಾರವಾಗಿರುವುದನ್ನು ಪೂರ್ಣವಾಗಿ ಕಾಣಲು ಸಾಧ್ಯವಿಲ್ಲ.
ಆಕಾಶವನ್ನು ಕಂಡಂತೆ ಕಾಣದಿರುವುದೇ ಅನಂತ ಪಟ್ಟು ಹೆಚ್ಚಾಗಿರುತ್ತದೆ. ಬಾಹ್ಯ ಜಗತ್ತಿಗಿಂತಲೂ ಅಪಾರವಾದ ರೂಪಗಳನ್ನು ಕಣ್ಣಿನ ರೆಪ್ಪೆ ಮುಚ್ಚಿದಾಗ ಗೋಚರಿಸುವುದು. ಇದು ಭಗವಂತನ ವಿಶೇಷ ಅನುಗ್ರಹ ಮಾತ್ರ ಸಾಧ್ಯವಾಗುವುದು. ಅನೇಕ ಜನ್ಮದ ಸಂಸ್ಕಾರಗಳೇ ಮೂಲವಾಗಿದ್ದು ಹಾಗೂ ನಿತ್ಯ ಜ್ಞಾನ ವಿಷಯಗಳ ಪರಿಪಕ್ವತೆಯಿಂದ ಭಗವಂತನ ಕೃಪೆಯಿಂದ ಅನುಗ್ರಹಿತ ಜೀವಿ ನೋಡಬಲ್ಲನು. ಆದ್ದರಿಂದ ತೆರೆದ ಕಣ್ಣಿಗಿಂತ ಅನಂತಪಟ್ಟು ಹೆಚ್ಚು ರೂಪದರ್ಶನ ಮುಚ್ಚಿದ ಕಣ್ಣುಗಳಿಂದಲೇ ಎಂಬುದು ಪ್ರತಿ ಸಾಧಕನ ಅನುಭವ ಸಿದ್ಧ ವಿಷಯವಾಗಿದೆ. ಅಂತೆಯೇ ತೆರೆದ ಕಿವಿಗಳಿಂದ ಅವ್ಯಾಹತವಾಗಿ ಕೇಳುವ ಶಬ್ದಗಳು ಅನೇಕ ಧ್ವನ್ಯಾತ್ಮಕವಾಗಿರುತ್ತದೆ. ಇವುಗಳಲ್ಲಿ ನಮಗೆ ಉಪಯುಕ್ತ ಯಾವುದೂ ಇಲ್ಲ. ಆದರೆ ಮುಚ್ಚಿದ ಕಿವಿಯಿಂದ ಕೇಳುವ ಶಬ್ದಗಳೆಲ್ಲ ಮಂತ್ರತುಲ್ಯವಾದುದು. ಎಲ್ಲವೂ ನಮ್ಮ ಸಾರ್ಥಕತೆಗೆ ಬರುತ್ತದೆ. ಶ್ರವಣೇಂದ್ರಿಯವನ್ನು ಮುಚ್ಚಿಡುವುದು ಅಂದರೇನು? ಕವಾಟವಿಲ್ಲದೆ ಮುಚ್ಚುವುದು ಹೇಗೆ ಸಾಧ್ಯ? ನಾವು ಕಣ್ಣನ್ನು ರೆಪ್ಪೆಯಿಂದ ಅಡ್ಡ ಮಾಡಬಹುದು, ಕೈಯಿಂದ ಅಡ್ಡಗಟ್ಟಬಹುದು, ಬಟ್ಟೆಯನ್ನು ಸುತ್ತಿಕೊಂಡು ಅಡ್ಡ ಮಾಡಿಕೊಳ್ಳಬಹುದು, ನಾಲಿಗೆಯನ್ನು ತಡೆಯಬಹುದು, ವಾಸನೆಯನ್ನು ಸಹಿಸಬಹುದು, ಸ್ಪರ್ಶವನ್ನು ಉದಾಸೀನ ಮಾಡಿಕೊಳ್ಳಬಹುದು. ಆದರೆ ಶಬ್ದವನ್ನು ತಡೆಯುವುದು ಹೇಗೆ? ಕಿವಿಗೆ ಯಾವ ಕವಾಟವೂ ಇಲ್ಲ. ಮನಸ್ಸು ಕಿವಿಯನ್ನು ತನ್ನ ಕಡೆಗೆ ಎಳೆದುಕೊಂಡಾಗ ಕಿವಿ ಏನು ಕೆಲಸ ಮಾಡುವುದಿಲ್ಲ. ಅನಾಸಕ್ತನಾಗಿ ಪಾಠವನ್ನು ಕೇಳುವ ವಿದ್ಯಾರ್ಥಿಗೆ ಇದರ ಪರಿಚಯ ಚೆನ್ನಾಗಿರುತ್ತದೆ. ಮನಸ್ಸಿಲ್ಲದೆ ಕೇಳುವ ಯಾವ ಶಬ್ದಗಳು ಕಸಿವಿಸಿ ಮಾಡುವುದೇ ಇಲ್ಲ. ನಮಗೆ ದೇವರಲ್ಲಿ ಮನಸ್ಸೇ ಇರದ ಕಾರಣ ಲೋಕದಲ್ಲಿ ಆಸಕ್ತರಾಗಿರುವುದೇ ನಿತ್ಯ ಸತ್ಯ ಉದಾಹರಣೆಯಾಗಿ ತಿಳಿಯಬಹುದು. ಅಂತರ್ಪ್ರಪಂಚಕ್ಕೆ ಆತ ಕಿವುಡರೆಯಾಗಿರುತ್ತಾರೆ. ಅಂತೆಯೇ ವಿದ್ಯಾರ್ಥಿಗಳು ಬಾಹ್ಯ ಪ್ರಪಂಚದಲ್ಲಿ ಕಿವುಡರೆಯಾಗಿರುತ್ತಾರೆ. ಇದರ ತಾತ್ಪರ್ಯವೇನೆಂದರೆ ನಮಗೆ ಕಣ್ಣಿಗೆ ಕಾಣಿಸುವ ಕವಾಟ ಅಥವಾ ಮುಚ್ಚಳ ಕಿವಿಗೆ ಇರದಿದ್ದರೂ ರಿಮೋಟ್ ಕಂಟ್ರೋಲ್ ಆಗಿ ಇರುವ ಮನಸ್ಸು ಎಂಬುದು ಕಿವಿಯಿಂದ ಶಬ್ದ ಕೇಳದಂತೆ ಮಾಡುತ್ತದೆ. ಇದು ನಮಗೆಲ್ಲರೂ ಪರಿಚಯವಾಗಿರುವುದು. ನಾವು ನಿದ್ರಿಸಿದಾಗಲೂ ಕಿವಿ ಯಥಾಪ್ರಕಾರ ತೆರೆದುಕೊಂಡಿದ್ದರೂ ಯಾವ ಶಬ್ದವೂ ಕೇಳುವುದೇ ಇಲ್ಲ. ಇಲ್ಲಿ ಮನಸ್ಸೇ ಬಾಹ್ಯದಿಂದ ನಿಯಂತ್ರಣ ಮಾಡುತ್ತಿರುತ್ತದೆ ಎಂದರ್ಥ. ಇದು ನಮಗೆ ಎದುರಾಗಿದ್ದ ಅತಿ ಕಠಿಣ ಸಮಸ್ಯೆ ಎಂದೆನಿಸಿದ ಕಿವಿಗೆ ಕವಾಟ ಈಗ ಸಮಸ್ಯೆಯೇ ಅಲ್ಲವಂತೆ ಮಯವಾಯಿತು. ಇದು ಒಂದು ನಿದರ್ಶನ. ಶಾಸ್ತ್ರದಿಂದ ಸಕಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಅದು ಶಾಸ್ತ್ರ ಅಧ್ಯಯನದ ಸಾಧ್ಯ ಎಂದು ತಿಳಿಯಬೇಕು. ಎಂದು ತನ್ನೊಳಗೆ ಮಂತ್ರತುಲ್ಯವಾದ ವಾಯುದೇವರ ಸ್ತವನ ಕೇಳುವುದೋ ಅದೇ ನಾಂದಿ ಕಿವಿಯ ಸಾರ್ಥಕತೆಗೆ. ಅಂದರೆ ಶ್ರವಣೇಂದ್ರಿಯ ಆಂತರಿಕವಾಗಿ ಕೇಳುತ್ತದೆ, ಬಾಹ್ಯದಲ್ಲಿ ಕಿವುಡಾಗಿರುತ್ತದೆ. ಮೊದಲು ಮುಚ್ಚಿದ ಕಣ್ಣಿನಿಂದ ರೂಪದರ್ಶನ ಪಡೆದು ನಂತರ ಜ್ಞಾನದಲ್ಲಿ ನಿರತನಾದಾಗ ಇದು ಸಾಧ್ಯವಾಗುವುದು. ಕಂಡ ರೂಪಗಳನ್ನು ಪುನಃ ಪುನಃ ಜ್ಞಾನದಲ್ಲಿ ತಂದುಕೊಂಡು ಅದನ್ನು ಶಾಸ್ತ್ರದಲ್ಲಿಯೂ ಪ್ರತಿ ಅಕ್ಷರದಲ್ಲಿಯೂ ಕಾಣುವುದೇ ಆಗಿದೆ. ಇದು ಅಂತಿಮವಾಗಿ ಭಗವಂತನಲ್ಲೇ ಮಗ್ನನಾಗಿರುವುದಕ್ಕೆ ಸಹಕಾರಿಯಾಗುವುದು. ಇದನ್ನು ಖಂಡ ಜ್ಞಾನ ಮತ್ತು ಅಖಂಡ ಜ್ಞಾನ ಅಥವಾ ಖಂಡಸ್ಮೃತಿ ಅಥವಾ ಅಖಂಡ ಸ್ಮೃತಿ ಎಂದು ಕರೆಯುವುದು. ಆತ್ಮನಿವೇದನೆಯ ಹಂತ ಇಲ್ಲಿಂದ ಮುಂದೆ ಸಾಗುತ್ತದೆ. ಭಗವಂತನ ಗುಣಗಳನ್ನು ಕೇಳುವುದು ಶ್ರವಣ ಎನಿಸುವುದು. ಅದು ಶಾಸ್ತ್ರ ಶ್ರವಣ, ಅಧ್ಯಯನ, ಲೇಖನ ಇವೆಲ್ಲವೂ ಒಳಗೊಂಡಿರುತ್ತದೆ. ಯಾವುದು ನಮ್ಮ ಅಂತರ್ಚಕ್ಷುಸಿಗೆ ಭಾಸವಾಗುವುದೋ ಅದೇ ಒಳಗಣ್ಣಿನ ದರ್ಶನ. ಇದು ಪ್ರತಿ ಜನ್ಮದಲ್ಲೂ ಪ್ರಕಾಶಮಾನವಾಗಿ ಬೆಳಗುತ್ತದೆ. ಅದನ್ನು ಕುರಿತು ಚಿಂತಿಸುವುದೇ ಜ್ಞಾನ ಎಂದರ್ಥ. ಅದು ವಾಸನಮಯ ರೂಪ ಎಂದು ತಿಳಿಯಬೇಕು. ವಾಸನಮಯ ಅಂದರೆ ಜನ್ಮಾಂತರಲ್ಲಿ ಮಾಡಿದ ಜ್ಞಾನದ ಪ್ರತಿಫಲವೇ ಹೌದು. ಬಹೂನಾಂ ಜನ್ಮನಾಮಂತೆ ಎಂದ ಭಗವಂತನೇ ನಮ್ಮ ಜನ್ಮಾಂತರದ ಜ್ಞಾನದ ಸ್ಥಿತಿಯನ್ನು ಪರಿಚಯಿಸಿದ್ದಾನೆ.
ಜಾನಕಾಲೇ ಯಚ್ಚ ಪ್ರದರ್ಶಿತೆ, ಅದು ಭಗವಂತ ತಾನು ಅವ್ಯಕ್ತನಲ್ಲ, ತನ್ನ ಭಕ್ತರಿಗೆ ತಾನೇ ಕಾಣಿಸಿಕೊಳ್ಳುತ್ತಾನೆ. ಇದು ಭಗವಂತನ ರೂಪವೇ. ಅದರಲ್ಲಿ ನಮ್ಮ ಬಿಂಬನ ದರ್ಶನವಾದಾಗ ಅದೇ ಬಿಂಬ ಪರೋಕ್ಷ ಎಂದು ಕರೆಯುವುದು. ಆದ್ದರಿಂದ ಶ್ರವಣದಿಂದ ದರ್ಶನ ಮತ್ತು ದರ್ಶನದಿಂದ ದರ್ಶನ, ಅದೇ ಅಪರೋಕ್ಷ ಎನ್ನುವುದು. ಎಂದು ಪುರುಷನ ಪ್ರಯತ್ನವಿಲ್ಲದೆ ಅವ್ಯಾಹತವಾಗಿ ಕಾಣುವುದೇ ಬಿಂಬದರ್ಶನ. ವಾಸನಮಯ ರೂಪ ಅದು ಭಗವಂತನಲ್ಲ, ಕಿಂತು ಅದು ನಮ್ಮ ಮನಸ್ಸಿನ ವಾಸನಮಯ, ಅಂದರೆ ಜನ್ಮಾಂತರ ಉಪಾಸನೆಯ ಪ್ರತೀಕ. ಅದನ್ನು ಮಾನಸಿಕ ಪ್ರತಿಮೆ ಎನ್ನಬಹುದು. ಪ್ರತಿಮೆಯೇ ಭಗವಂತನಲ್ಲ, ಪ್ರತಿಮೆಯಲ್ಲಿ ಪ್ರತಿಮೆಯ ರೂಪವನ್ನು ಹೊತ್ತು ನಿಂತವ ಭಗವಂತ. ಇದು ಜ್ಞಾನದಿಂದ ಮಾತ್ರ, ಅಂದರೆ ಅಪರೋಕ್ಷ ಜ್ಞಾನದಿಂದ ತಿಳಿಯುವ ರೂಪ. ಜ್ಞಾನೇನೈವ ಪರಂಪದಂ ಎಂಬುದು ಶಾಸ್ತ್ರ ಪ್ರಸಿದ್ಧವು. ನಾವು ದಿನನಿತ್ಯ ಪೂಜಿಸುವ ಸಾಲಿಗ್ರಾಮವಾಗಲಿ ಪ್ರತಿಮೆಗಳಾಗಲಿ ಅದು ಭಗವಂತನಲ್ಲ, ಅದು ಪ್ರತಿಮೆಗಳು. ಅಂದರೆ ಅದು ಭಗವಂತನ ಅಚಲ ಬಿಂಬರೂಪ. ಅಪರೋಕ್ಷ ಜ್ಞಾನದಿಂದ ಅದರಲ್ಲಿನ ಚಲನಾತ್ಮಕ ಅಥವಾ ಕ್ರಿಯಾತ್ಮಕ ಬಿಂಬವನ್ನು ಕಾಣಬಹುದು. ಅದನ್ನು ಅಪರೋಕ್ಷ ಎನ್ನುವುದು. ನಮ್ಮ ಭಾವಚಿತ್ರವನ್ನು ಹಿಡಿದುಕೊಂಡು ಬಂದು ನಮ್ಮನ್ನೇ ಸಂದರ್ಶಿಸಿದಾಗ ಅದು ಪ್ರತ್ಯಕ್ಷ ದರ್ಶನ ಎನ್ನುವುದಿಲ್ಲವೇ? ಹಾಗೆಯೇ ಭಗವಂತನ ಭಾವಚಿತ್ರ ಅದೇ ಸಾಲಿಗ್ರಾಮ ಹಾಗೂ ಪ್ರತಿಮೆಗಳು. ಇದರಲ್ಲಿ ಭಕ್ತಿದಾರಢ್ಯದಿಂದ ನಿತ್ಯ ಉಪಾಸನೆ ಮಾಡಲು ಭಗವಂತ ತಾನೇ ಕಾಣಿಸಿಕೊಳ್ಳುವ ಪರಿಯೇ ಅಪರೋಕ್ಷ. ಅದೇ ದಿವ್ಯ ದರ್ಶನ ಎನ್ನುವುದು. ಕಿಮಲಬ್ಧೆ ಪ್ರಸನ್ನೆ ಶ್ರೀನಿಕೇತನೇ, ಬ್ರಹ್ಮಸೂತ್ರದಲ್ಲಿ 3.2.18 ಸಾಧನಾಧ್ಯಾಯದಲ್ಲಿ ಓಂ ತಥಾ ಅನ್ಯ ಪ್ರತಿಷೇಧಾತ್ ಓಂ ಎಂದು ಶ್ರೀಮದಾನಂದ ತೀರ್ಥರು ಉಪದೇಶಿಸಿದ್ದಾರೆ. ಇದನ್ನು ನಾವು ಕಪಿಲಸ್ತವನ ಎಂದು ನಾವು ತಿಳಿಯಬಹುದು. ನೇತ್ರಗಳೆರಡು ಜ್ಞಾನ ವಿಜ್ಞಾನಕ್ಕೆ, ಹಸ್ತಗಳೆರಡು ಕರ್ಮ ಸುಕರ್ಮಕ್ಕೆ. ಕಪಿಲನು ಅಕ್ಷಿಯೊಳಗೆ ಇರುತ್ತಿಹನು, ಕಪಾಲಧರನು ಅದನ್ನು ವೀಕ್ಷಿಸುವನು. ಗೋಪಾಲನು ಕುಕ್ಷಿಯೊಳಗೆ ರವಿಚಂದ್ರನ ಸ್ಥಾಪಿಸಿ ಲೋಕದಲ್ಲಿ ವ್ಯವಹರಿಸುವನು. ಇದು ಸಾಧಾರಣ ಜ್ಞಾನ ಎನಿಸುವುದು ಸಜ್ಜನ ಜಗತ್ತಿನಲ್ಲಿ. ಮತ್ಸ್ಯರೂಪಿಯಲ್ಲಿ ಲೋಕದಲ್ಲಿ ಉದಕದಲ್ಲಿ ತೇರುತ್ತಾ ತತ್ತತ್ ನಿಯಮ್ಯ ಸುರರಲ್ಲಿ ತೋರುತ್ತಾ ಅತ್ತಾಚರಾಚರ ಗ್ರಹಣಾತ್ ಎಂಬುವಂತೆ ವಿತ್ತಾದಿಗಳಿಗೆ ಸೌಂದರ್ಯ ನೀಡುತ್ತಿಹನು. ಇದು ವಿಶೇಷ ಜ್ಞಾನವಂತರಿಗೆ ಹೇಳಿದಾಗಿದೆ. ಸಕಲೇಂದ್ರಿಯ ದ್ವಾರ ಹಸ್ತ ಇದು ಪ್ರಸಿದ್ಧ. ಸಕಲ ಕರ್ಮಗಳನ್ನು ಮಾಡುತ್ತಿರುವುದು. ಸಕಲ ಅಭಿಷ್ಟವು ದಕ್ಷಿಣಾಮೂರ್ತಿಯ ದ್ವಾರ, ಸಕಲ ಅನಿಷ್ಟವು ವಾಮನ ಮೂರ್ತಿ ದ್ವಾರವು. ಇಲ್ಲಿ ನಮ್ಮ ಬಲಗೈ ಮತ್ತು ಎಡಗೈಯನ್ನು ಪರಿಚಯಿಸುವಾಗಿದೆ. ಯಜ್ಞದಾನ ತಪೋ ಸುಕರ್ಮದಲ್ಲಿ ನಿರತ, ಆಜ್ಞಾಪಾಲನ ಪೋಷಣವಿದೆ ಪೂರ್ವಕವು, ಪ್ರಜ್ಞಾಪೂರ್ವಕ ರೋಚಕ ಕುಂಭಕ ವೈದಿಕ ಸಂಜ್ಞೆಯಿಂದಲೇ ಸದಾ ಸಮರ್ಪಿಸುತ್ತಿಹದು. ಇಲ್ಲಿ ಜ್ಞಾನಿಯ ಸುಕರ್ಮ ಹಾಗೂ ಭಗವದ್ ಅರ್ಪಣೆ ಕ್ರಮ ತಿಳಿಸಲಾಗಿದೆ. ಜ್ಞಾನದೊಂದೊಡಗೂಡಿದ ಕರ್ಮವು ಸಾರ್ಥಕ, ವಿಜ್ಞಾನ ಬೆಸೆದ ಸುಕರ್ಮ ಮೋಕ್ಷದಾಯಕ. ರವಿಚಂದ್ರರು ಸಾಕ್ಷಿ ಸಕಲ ಇಂದ್ರಿಯವು, ನೇತ್ರಗಳೆರಡು ಸಹಕಾರಿ ದ್ವಿಹಸ್ತಕ್ಕೆ. ಇಲ್ಲಿ ನೇತ್ರ ಮತ್ತು ಹಸ್ತಗಳ ಮುಖ್ಯ ಪಾತ್ರ ತಿಳಿಸಲಾಗಿದೆ. ನೇತ್ರಗಳೆರಡು ಜ್ಞಾನ ವಿಜ್ಞಾನಕ್ಕೆ. ಇದು ವಿಶೇಷವಾದ ಚಿಂತನೆಯನ್ನು ನಾವು ಮಾಡಿದಾಗ ನಮ್ಮ ಕಾರ್ಯ ಪ್ರಾರಂಭವಾಗುವುದು ನಮ್ಮ ಸಂಕಲ್ಪದಿಂದ. ಸಂಕಲ್ಪ ಎಂಬುದು ವಾಗಭಿಮಾನಿ ಅಗ್ನಿದೇವತೆಯಿಂದ. ಸಂಕಲ್ಪವು ನಂತರದಲ್ಲಿ ವೀಕ್ಷಣೆಯಲ್ಲಿ ಕಾರ್ಯ ತೊಡಗುತ್ತದೆ. ಅಂದರೆ ಇನ್ಸ್ಪೆಕ್ಷನ್, ಆ ವಸ್ತುವನ್ನು ವಿಶೇಷವಾಗಿ ವೀಕ್ಷಿಸುವುದು ಅದು ಸೂರ್ಯನ ಕೆಲಸವಾಗಿದೆ. ಚಕ್ಷು ಅಭಿಮಾನಿಯ ನೇತ್ರದಲ್ಲಿ ನಡೆಯುತ್ತದೆ.
ನಂತರದಲ್ಲಿ ಅದರಿರತಕ್ಕಂಥ ಆಗು ಹೋಗುಗಳನ್ನು, ಅದರ ಪರಭಾರಿಯಾಗಿದೆಯೋ, ಅದರ ಅಸ್ತಿತ್ವ ಏನು, ಮಾಲೀಕತ್ವ ಏನು, ಅದರ ಆಂತರ್ಯ ಏನು, ಬಾಹ್ಯ ವಿಚಾರವೇನು, ಅಂತರ್ವಿಚಾರವೇನು ಎಂಬ ಎಲ್ಲ ಶಬ್ದಗಳನ್ನು ಕ್ರೋಢೀಕರಿಸಿ ಅದರ ಇಹಪರಗಳನ್ನು ನಾವು ತೂಕ ಹಾಕಿ ಆ ವಸ್ತುವಿನ ಸಾಮರ್ಥ್ಯವನ್ನು ನಾವು ಕಂಡುಕೊಳ್ಳುವುದು ಶಬ್ದದಿಂದ, ಅದು ಆಗಮದಿಂದ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಾಣಿ ಚ ಪುನಃ ಪುನಃ ಇದಮೇಕಂ ಸುವಿಷ್ಪನ್ನಂ ಜೇಯೋ ನಾರಾಯಣ ಸದಾ ಎಂಬುದು ಕಿವಿಯಿಂದ ನಮಗೆ ಮೊದಲು ಬಾಯಿಂದ ಒಬ್ಬರು ಪುರಾಣಿಕರು ಹೇಳುತ್ತಾರೆ, ಗುರುಗಳು ಬೋಧಿಸುತ್ತಾರೆ, ಅಥವಾ ನಾವು ಒಂದು ಪುಸ್ತಕದಲ್ಲಿ ಓದಿರುತ್ತೇವೆ ಎಂಬುದು ಶಬ್ದರೂಪ ಮಾತ್ರ. ಅದಕ್ಕೆ ಕಣ್ಣರಳಿಸಿ ನೋಡಿ ರೇಖಾರೂಪದಲ್ಲಿ ಕಂಡು ವಿವಿಧ ಭಾಗದ ಶಾಸ್ತ್ರಗಳನ್ನು ಅವಲೋಕಿಸುತ್ತೇವೆ. ನಂತರ ಅದರ ಪ್ರಾಮಾಣ್ಯವನ್ನು ನಾವು ಕೇಳಿಕೊಳ್ಳುತ್ತೇವೆ, ಕಿವಿಯಲ್ಲಿ ದರ್ಶನ ಮಾಡಿಕೊಳ್ಳುತ್ತೇವೆ, ಅಂದರೆ ಕಿವಿಯಲ್ಲಿ ಶ್ರವಣ ಮಾಡುತ್ತೇವೆ. ಆಗು ಹೋಗುಗಳನ್ನು, ಎದುರು ಸವಾಲುಗಳನ್ನು ನಾವು ಸ್ವೀಕರಿಸಿ ಅದರ ಅಸ್ತಿತ್ವವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತೇವೆ. ನಿರೂಪಣಂ ನಾಮ ಪರಮತ ಖಂಡನ ಪೂರ್ವಕ ಸ್ವಮತ ಸ್ಥಾಪನಂ. ನಮ್ಮಲ್ಲಿ ಒಂದು ಯಾವುದೇ ಚಿಂತನೆ ಸ್ಥಿರವಾಗಬೇಕಾದರೂ ಅದಕ್ಕೆ ಒದಗಿ ಬರುವ 106 ಪ್ರಶ್ನೆಗಳೇ ಪರಪಕ್ಷಗಳು. ಅದಕ್ಕೆ ಉತ್ತರ ರೂಪವಾಗಿ ಕಂಡುಕೊಂಡ ಮೇಲೆಯೇ ಸಿದ್ಧಾಂತ ಸ್ಥಾಪನೆಯಾಗುವುದು. ಆದ್ದರಿಂದ ನಿರೂಪಣ ಅಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಿದ ಮೇಲೆ ಸ್ಥಿರವಾಗುವುದು ಶಾಸ್ತ್ರ. ಇದು ನಮಗೆ ಅಗ್ನಿದೇವರಿಂದ ಪ್ರಾರಂಭವಾಗಿ ಸೂರ್ಯನಲ್ಲಿ ವಿಕಾಸಗೊಂಡು ಚಂದ್ರನಿಂದ ನಮಗೆ ಸ್ಥಾಪಿತವಾಗುತ್ತದೆ. ಆಗ ನಾವು ಯಜ್ಞನಾಮಕ ಇಂದ್ರ ಶತಕೃತ ಅಂದರೆ ಯಜ್ಞ ಭಗವಂತನನ್ನು ಧ್ಯಾನಿಸಲು ಪ್ರಾರಂಭವಾಗುತ್ತದೆ. ಆಗ ನಮಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರಜ್ಞೆ, ಈಶದಾಸತ್ವ ಪ್ರಜ್ಞೆ, ಅದು ಅಹಂಕಾರ. ನಂತರದಲ್ಲಿ ಪಂಚರಾತ್ರ ಆಗಮದಿಂದ ನಾವು ಯಾವ ದಾರಿಯಲ್ಲಿ ಸಾಗಬೇಕು ಎಂಬ ದಿಗ್ದರ್ಶನ, ಅದು ವೇದೋಕ್ತವಾಗಿರುವುದರಿಂದ ಅಪೌರುಷೀಯವಾದ ವೇದದ ಪರಿಚಯ. ಅಪೌರುಷೀಯವಾದ ವೇದದಿಂದ ಸದಾಗಮೇಕ ವಿಜ್ಞೇಯಂ ಸಮತಿ ದಕ್ಷರಾಕ್ಷರಂ ಎಂಬುದರಿಂದ ಭಗವಂತ ಗಮ್ಯವಾದ ವೇದ ಎಂಬುದು ಗರುಡನ ಅಭಿಮಾನಿ ಆ ಡಿಪಾರ್ಟ್ಮೆಂಟ್ ಅವನ ಅನುಗ್ರಹದಿಂದ ನಮಗೆ ಸಿಗುತ್ತದೆ. ಈ 4 ಡಿಪಾರ್ಟ್ಮೆಂಟು ಕೆಳಗಡೆ ಇರತಕ್ಕಂಥ 3 ಕಾರ್ಯಾಗಾರ ಯಾವುದು? ಅಗ್ನಿ, ಸೂರ್ಯ ಮತ್ತು ಚಂದ್ರ. ನಂತರದಲ್ಲಿ ಇಂದ್ರದೇವರು, ನಂತರ ರುದ್ರ, ಶೇಷ, ಗರುಡ ದೇವರು. ಹೀಗೆ 4 3 7 ದೇವತೆಗಳ ಗಣ ಗುಂಪುಗಳಿಂದ ಒಟ್ಟಾಗಿ ನಾವು ಮುಖ್ಯ ಪ್ರಾಣದೇವರನ್ನು ಸಂಧಿಸುತ್ತೇವೆ. ಮುಖ್ಯ ಪ್ರಾಣದೇವರು ನಮಗೆ ಬಜೆಟ್ನಲ್ಲಿ ಹಣವನ್ನು ಹಂಚುವಂತೆ ಇಲ್ಲ ಜ್ಞಾನವನ್ನು ಹಂಚುತ್ತಾರೆ. ಯಾವ ಜ್ಞಾನ, ಯಾವ ಯಜ್ಞಕ್ಕೆ ಎಷ್ಟು ಹಣ ಬೇಕು, ಎಷ್ಟು ಜ್ಞಾನ ಬೇಕು, ಏನು ಸವಲತ್ತು ಬೇಕು, ಎಷ್ಟು ಆಯುಸ್ಸು ಬೇಕು, ಎಷ್ಟು ಜನ್ಮ ಬೇಕು, ಎಲ್ಲಿ ಹುಟ್ಟಬೇಕು, ಏನು ಮಾಡಬೇಕು ಎಲ್ಲ ನಿರ್ಧಾರ ಮಾಡತಕ್ಕಂಥವರು ಮುಖ್ಯ ಪ್ರಾಣದೇವರು. ಆ ಜೀವನ ಯೋಗ್ಯತಾನುಸಾರವಾಗಿ ಅವರ ಸಂಕಲ್ಪಪೂರ್ವಕವಾಗಿ ಅವರ ಕರ್ಮವನ್ನು ಪ್ರತ್ಯಕ್ಷೀಕರಿಸಿಕೊಂಡು ವಾಯುದೇವರು ಭಗವಂತನಲ್ಲಿ ಮೊರೆಯಿಡುತ್ತಾರೆ. ವಾಯುದೇವರ ಪ್ರೇರಣೆಯಂತೆ, ವಾಯುದೇವರ ಪ್ರಾರ್ಥನೆಯಂತೆ ಭಗವಂತ ಅದನ್ನು ನಡೆಸಿಕೊಡುತ್ತಾನೆ. ಹೀಗೆ ಆಗಿರುವುದು ನಮ್ಮ ಮನುಷ್ಯ ಜನ್ಮ. ನಮ್ಮ ಮನುಷ್ಯ ಜನ್ಮಕ್ಕೆ ಮುಖ್ಯ ಕಾರಣಕರ್ತರಾಗಿರತಕ್ಕಂಥವರೇ ವಾಯುದೇವರು. ಆದ್ದರಿಂದಲೇ ಅವರನ್ನು ಮೂಲ ಗುರುಗಳು, ಮುಖ್ಯ ಗುರುಗಳು, ಆದಿಗುರುಗಳು ಅಂತ ನಾವು ಹೇಳುವುದು. ಅವರಿಂದ ಪ್ರೇರಿತರಾಗಿ ಭಗವಂತ ನಮಗೆ ಅನುಗ್ರಹಿಸಿದ್ದಾನೆ ಮಾನವ ಜನ್ಮವನ್ನು. ಇದರಲ್ಲಿ ಶಿರಸ್ಸಿನಲ್ಲಿ ಇಂದಿಗೂ ಕಾರ್ಯಾಗಾರ ನಡೆಯುತ್ತಿದೆ. ಸಹಸ್ರಾರದಲ್ಲಿ ಮಹಾವಿಷ್ಣು ಸಹಸ್ರ ಚಕ್ರದ ಅಡಿಯಲ್ಲಿ ಚಕ್ರವರ್ತಿಯಾಗಿ ಕುಳಿತಿದ್ದಾನೆ.
ಅವನ ಪಾದದಲ್ಲಿ ಹನುಮಂತ ದೇವರು, ವಾಯುದೇವರ, ರಾಮಚಂದ್ರ ದೇವರ ಪಾದವನ್ನು ಒತ್ತುವಂತೆ ಪ್ರಾಣದೇವರು ನಮ್ಮ ನೆತ್ತಿಯಲ್ಲಿ ಕುಳಿತಿದ್ದಾರೆ. ಅವರ ಕೆಳಗೆ ರುದ್ರದೇವರು, ಶೇಷದೇವರು, ಗರುಡದೇವರು ತಮ್ಮ ಕಾರ್ಯಾಗಾರವನ್ನು ನೋಡಿಕೊಳ್ಳುತ್ತಿದ್ದಾರೆ. ಇಂದ್ರದೇವರು ಯಜ್ಞ ಅಂದರೆ ಭಗವನ್ನಿಷ್ಠ ಕಾರ್ಯವನ್ನು ತೊಡಗಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಹಾಯಕರಾಗಿ ಚಂದ್ರದೇವರು ಶ್ರೋತ್ರಾಭಿಮಾನಿಯಾಗಿ, ಸೂರ್ಯದೇವರು ಚಕ್ಷುರಾಭಿಮಾನಿಯಾಗಿ, ವಾಗಭಿಮಾನಿಯಾಗಿ ಅಗ್ನಿದೇವರು ಸಹಾಯಕರಾಗಿರುತ್ತಾರೆ. ಇಂತಹ ಸಂಪುಟದಲ್ಲಿ ಇರುವುದೇ ಶಿರಸ್ ಎಂಬುದು. ಈ ಶಿರಸ್ಸಿನಲ್ಲಿ ಭಗವಂತನ ಪೂಜೆ ಅಗ್ನಿಯಿಂದ ಪ್ರಾರಂಭವಾಗಿ ಭಗವಂತನು ಸೇರುವ ಕ್ರಮವಾಗಿದೆ. ಇದೇ ನಾವು ಪ್ರತಿನಿತ್ಯವೂ ಮಾಡುವ ವೈಶ್ಯದೇವವಾಗಲಿ, ಯಜ್ಞ, ದಾನ, ತಪೋ ಯಾವುದೇ ಆಗಲಿ ನಾವು ಅಗ್ನಿಯಿಂದ ಪ್ರಾರಂಭ ಮಾಡುತ್ತೇವೆ. ನಂತರ ದರ್ಶನ, ನಂತರ ಶ್ರವಣ, ನಂತರ ಯಜ್ಞ, ನಂತರದಲ್ಲಿ ಸಂಕಲ್ಪ, ಅದಕ್ಕಾಧಾರವಾಗಿ ಪಂಚರಾತ್ರ, ಅದು ವೇದೋಕ್ತವಾಗಿದೆ ಎಂಬುದನ್ನು ಸ್ಮರಿಸಿಕೊಳ್ಳುವುದು. ಇದೆಲ್ಲವೂ ನಮ್ಮ ಪ್ರಾಣಶಕ್ತಿಯಲ್ಲಿ ಮುಖ್ಯ ಪ್ರಾಣದೇವರು ನಿಯಂತ್ರಿಸುತ್ತಿದ್ದಾರೆ. ಈ ಎಲ್ಲ ಕೆಲಸವನ್ನು ಪ್ರಾಣಶಕ್ತಿಯಾಗಿ ನಮ್ಮಲ್ಲಿ ನಿಂತು ಮಾಡಿಸಿ ಭಗವಂತನಿಗೆ ಅರ್ಪಿಸುತ್ತಿದ್ದಾರೆ. ಇಂತಹ ಸುಂದರ ಕಾರ್ಯಕ್ರಮ ನಡೆಯುತ್ತಿರುವುದು ಶಿರಸ್ಸಾದ್ದರಿಂದ ತತ್ವಾಭಿಮಾನಿ ದೇವತೆಗಳು ಕಾರ್ಯಾಗಾರ ನಮ್ಮ ಶಿರಸ್. ಮನುಷ್ಯನಿಗೆ ಉತ್ತಮ ಅಂಗ ಯಾವುದು ಅಂದರೆ ಶಿರಸ್. ಉತ್ತಮರು ಅಂದರೆ ಯಾರು? ದೇವತೆಗಳು. ಹೇಗೆ ಒಂದು ಕಾರ್ಖಾನೆಯಲ್ಲಿ ಉತ್ತಮ ಸ್ಥಾನದಲ್ಲಿ ಅಧಿಕಾರಿಗಳು ಕುಳಿತಿರುತ್ತಾರೋ ಹಾಗೆ ನಮ್ಮ ದೇಹದ ಉತ್ತಮ ಅಂಗವಾದ ಶಿರಸ್ಸಿನಲ್ಲಿ ಮಹಾವಿಷ್ಣುವಿನ ಅಧೀನದಲ್ಲಿ, ಮುಖ್ಯ ಪ್ರಾಣದೇವರ ಅಧೀನದಲ್ಲಿ, ಗರುಡಶೇಷ ರುದ್ರದೇವರ ಅಧೀನದಲ್ಲಿ, ಇಂದ್ರದೇವರ ಅಧೀನದಲ್ಲಿ ಚಂದ್ರ, ಸೂರ್ಯ ಮತ್ತು ಅಗ್ನಿದೇವತೆಗಳು ನಿಂತು ನಮಗೆ ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಮುಖ್ಯವಾಗಿ ಇವರಲ್ಲಿ ಸಹಾಯಕರಾಗಿ ಅನೇಕ ದೇವತೆಗಳಿರುತ್ತಾರೆ. ಇವರು ಕೇವಲ ಡಿಪಾರ್ಟ್ಮೆಂಟ್ ಹೆಡ್ ಆಗಿರುತ್ತಾರೆ. ಅವರಲ್ಲಿ ಸಹಸ್ರಾರು ಮಂದಿ ದೇವತೆಗಳು ಮತ್ತು ಗಂಧರ್ವರು ಮತ್ತು ಕೇಳಿದ ಕೂಡಲೇ ಸಿದ್ಧರು, ಚಾರಣರು ಎಂಬತಕ್ಕಂಥ ಸೇವಕರು ಏನೇ ಕೆಲಸವನ್ನು ಹೇಳಿದರು ಆಯಿತು ಮಾಡುತ್ತೇವೆ ಎಂದು ಹೇಳ್ತಕ್ಕಂಥವರಿಗೆ ಸಿದ್ಧರು, ಚಾರಣರು ಎಂದೇ ಹೆಸರು. ಇವರೆಲ್ಲರೂ ದೇವತೆಗಳ ಸಮಾಗಮ ಗುಂಪುಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳು ಎಂದು ನಾವು ಪ್ರತಿದಿನವೂ ಹೇಳುವುದು. ತತ್ವಾಭಿಮಾನಿ ದೇವತೆಗಳು ಅಂತ ಹೇಳಿದ ಕೂಡಲೇ ಮುಖ್ಯವಾಗಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ನಾವು ಅಗ್ನಿದೇವತೆಯನ್ನು ವಾಗಭಿಮಾನಿ, ದರ್ಶನ ಚಕ್ಷುಅಭಿಮಾನಿಯಾಗಿ ಸೂರ್ಯದೇವರು, ಶ್ರೋತ್ರಾಭಿಮಾನಿಯಾಗಿ ಚಂದ್ರದೇವರು ಗಮನಿಸಿಕೊಳ್ಳಬೇಕು. ಯಜ್ಞಾಭಿಮಾನಿಯಾಗಿ ಇಂದ್ರದೇವರನ್ನು, ಮನೋಭಿಮಾನಿ ಅಹಂಕಾರ ಭಾವ ಮನೋಭಿಮಾನಿಯಾಗಿ ರುದ್ರದೇವರು, ಪಂಚರಾತ್ರ ಮನೋಭಿಮಾನಿಯಾಗಿ ಶೇಷದೇವರು, ವೇದ ಮಂತ್ರ ಅಭಿಮಾನಿಯಾಗಿ ಗರುಡದೇವರನ್ನು ನಾವು ನೆನೆಸಿಕೊಳ್ಳಬೇಕು. ಇವರು ಮುಖ್ಯ ಪ್ರಾಣನ ಅಧೀನದಲ್ಲಿ ಇದ್ದಾರೆ ಎಂದು ತಿಳಿಯಬೇಕು. ಮುಖ್ಯ ಪ್ರಾಣನು ಮಹಾಪ್ರಾಣನಾದ ಭಗವಂತನ ಅಧೀನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮುಖ್ಯ ಪ್ರಾಣನಿಂದ ಕೆಳಗೆ ಇರುವರೆಲ್ಲರೂ ಅಸ್ವತಂತ್ರರು. ಮಹಾಪ್ರಾಣನಾದ ಮಹಾವಿಷ್ಣು ಸ್ವತಂತ್ರ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ತತ್ವಾಭಿಮಾನಿಗಳ ದೇವತೆಗಳನ್ನು ನಾವು ಸ್ಮರಿಸಿದಂತೆ ಆಗುತ್ತದೆ. ಯಾವ ಕಾಲದಲ್ಲಿಯೂ ನಾವು ತತ್ವಾಭಿಮಾನಿ ಎಂದು ಹೇಳಿದ ಕೂಡಲೇ ನಮಗೆ ಈ ಚಿತ್ರಣ ತಲೆಯಲ್ಲಿ ಬರಬೇಕು. ತಲೆಯಲ್ಲೇ ಕುಳಿತಿರುತ್ತಾರೆ. ಆದ್ದರಿಂದ ಶಿರಸ್ಸಿನ ಭಗವಂತನ ವಾಸಸ್ಥಳವಾಗಿದೆ. ಇದು ಬಿಂಬ ಮಾಡತಕ್ಕಂಥ ಕಾರ್ಯಾಗಾರ. ಬಿಂಬೋಪಾಸನೆ ಎಂದರೆ ಹೃದಯದಲ್ಲಿ ಮನೆಯಲ್ಲಿ ಕುಳಿತಿದ್ದರೂ
ವ್ಯವಸ್ಥಿತವಾಗಿ ಕಾರ್ಯಾಗಾರ ಕೆಲಸ ಮಾಡುವ ಆಫೀಸ್ ಯಾವುದು ಅಂದರೆ ಶಿರಸ್ಸಿನಲ್ಲಿ ಸದಾಕಾಲ ಎಲ್ಲ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ನಿಂತು ನಮ್ಮನ್ನು ನಿಯಂತ್ರಿಸುತ್ತಿದ್ದಾರೆ ಎಂಬ ತಿಳಿಯುವುದೇ ಮಹಾವಿದ್ಯ ಎನಿಸಿದೆ. ಇದನ್ನು ಶ್ರೀಮದ್ ಐತರೇಯ ಉಪನಿಷತ್ತಿನಲ್ಲಿ ತಿಳಿಸಿರುವ ಮುಖ್ಯ ಪ್ರಾಣರಾದ ನಮ್ಮ ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ವಿಶೇಷವಾದ ವ್ಯಾಖ್ಯಾನವನ್ನು ಮಾಡಿ ತೋರಿಸಿದ್ದಾರೆ. ಅದನ್ನು ಪುರಂದರದಾಸರು ವರದರು ಎಂದು ಶಬ್ದದಿಂದ ತೋರಿಸಿಕೊಟ್ಟಿದ್ದಾರೆ. ಸಾಧಕನಾದವನು ಹೇಗೆ ಒಂದು ಕಾರ್ಯಾಗಾರದಲ್ಲಿ ಪ್ರಥಮವಾಗಿ ಪ್ರವೇಶ ಮಾಡಬೇಕು, ನಂತರದಲ್ಲಿ ಯಾರನ್ನು ಕಾಣಬೇಕು, ಏನಕ್ಕೇನು ಕೇಳಬೇಕು, ನಂತರದಲ್ಲಿ ಯಜ್ಞಕ್ಕೆ ಪ್ರಕ್ರಿಯೆಗಳೇನು, ಅದಕ್ಕೆ ಆಧಾರವೇನು, ಮನಸ್ಸಿನ ಸಂಕಲ್ಪವೇನು, ವಿಕಲ್ಪವೇನು, ಇದಕ್ಕೆಲ್ಲ ಮೂಲ ಶಕ್ತಿಯಾಗಿರತಕ್ಕಂಥ ಮುಖ್ಯ ಪ್ರಾಣನ್ಯಾರು ಎಂಬುದನ್ನು ಪರಿಚಯ ಮಾಡಿಸುವುದೇ ಪುರಂದರದಾಸರ ತಾತ್ಪರ್ಯ ವರದರಲ್ಲಿ. ಇಂತಹ ಅಮೋಘವಾದ ವಿಷಯವನ್ನು ಬಿಂಬೋಪಾಸನೆಯ ಕ್ರಮದಲ್ಲಿ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಷಯವನ್ನು ತಿಳಿಸಿದಂಥ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ ಅಂತ ಹೇಳಿ, ಇಂತಹ ಜ್ಞಾನ ಕೇವಲ ಮನುಷ್ಯರಿಗೆ ಯಾರು ಎತ್ತಿಕೊಂಡು ಓಡಾಡುತ್ತಾರೋ ಅವರಿಗೆ ಮಾತ್ರ ಇರುತ್ತದೆ. ಅಧೋಮುಖವಾಗಿ ನೀಚಮುಖವಾಗಿ ಇರತಕ್ಕಂಥ ವೃಕ್ಷಗಳಿಗಾಗಲಿ ಅಥವಾ ಪಶುಗಳಿಗಾಗಿ ಇರುವುದಿಲ್ಲ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಎಂದು ಹೇಳಿದಾಗ ಊರ್ಧ್ವಮೂಲಂ ಅಧಃಶಾಖಂ. ಆದರೆ ಮನುಷ್ಯರಿಗೆ ಮಾತ್ರ ಶಿರಸ್ಸು ಎಂಬುದು ಉತ್ತಮ ಅಂಗವಾಗಿ ಊರ್ಧ್ವ ಲೋಕದಲ್ಲಿರುತ್ತದೆ. ಊರ್ಧ್ವ ಗತಿಯನ್ನು ಸೂಚಿಸುತ್ತದೆ. ಊರ್ಧ್ವ ಕಾರ್ಯಾಗಾರವನ್ನು ರೂಪಿಸುತ್ತದೆ. ಕಾರ್ಯಾಗಾರದಲ್ಲಿ ನಿಯತರಾದ ತತ್ವಾಭಿಮಾನಿ ದೇವತೆಗಳ ಸಂಪುಟ ಆಕಾರವಾಗಿರುವುದೇ ನಮ್ಮ ಇಲ್ಲಿ ಭಗವಂತನ ಆರಾಧಿಸಬೇಕು. ಯಾರು ಹೀಗೆ ಆರಾಧಿಸುತ್ತಾರೋ ಅವರು ಭಗವಂತನನ್ನು ಕಾಣುತ್ತಾರೆ, ಭಗವಂತನ ಲೋಕವನ್ನು ಹೊಂದುತ್ತಾರೆ ಎಂಬುದೇ ಮುಖ್ಯ ತಾತ್ಪರ್ಯ, ಮಹಾಪ್ರಯೋಜನವಾಗಿದೆ. ಇಂತಹ ಪ್ರಯೋಜನ ರೂಪವಾದ ಇತರೆಯ ಉಪನಿಷತ್ ಪಾಠ ತಿಳಿಯೋಕ್ಕೆ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಇಂಥ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಳ ಅನುಗ್ರಹ ವಿಶೇಷವನ್ನು ಚಿಂತಿಸಬೇಕು. ತಂದೆ ತಾಳಿ ಇರುವಿಕೆಗೆ ನೆರವಾದ ಗುರು ಹಿರಿಯರನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ಈಗ ಹೇಳಿದಂತೆ ಸಮಸ್ತವಾದ ಅಗ್ನಿ, ಸೂರ್ಯ, ಚಂದ್ರ, ಇಂದ್ರದೇವರು, ಗರುಡಶೇಷ, ರುದ್ರದೇವರು ಮತ್ತು ಮುಖ್ಯ ಪ್ರಾಣದೇವರು ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳು. ಇವರಲ್ಲಿ ಶ್ರೇಷ್ಠರಾದವರು ಮುಖ್ಯ ಪ್ರಾಣದೇವರು. ಅವರ ವಿಶೇಷವಾದ ಭಗವಂತನ ಆಜ್ಞಾ ಪ್ರಕಾರ ಈ ದೇವತೆಗಳನ್ನ ನಡೆಸಿಕೊಡುತ್ತಿದ್ದಾರೆ. ಆದರೆ ಇವರೆಲ್ಲರೂ ಸ್ವತಂತ್ರ ಆದ ಮಹಾಪ್ರಾಣ ಅಂದರೆ ಮುಖ್ಯ ಮಹಾವಿಷ್ಣುವೇ ಆಗಿದ್ದಾನೆ. ಅವನೇ ನಮ್ಮ ಬಿಂಬರೂಪ. ಆ ಬಿಂಬರೂಪನ ಕ್ರಿಯೆ ಇದೆಲ್ಲವೂ ನಡೆಯುತ್ತಿದೆ. ಆದ್ದರಿಂದ ನಮ್ಮ ಬಿಂಬನಿಗೆ ಹೇಗೆ ನಾವು ಪ್ರತೀಕಾರವನ್ನು ಸಲ್ಲಿಸುವುದಂದರೆ ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ ಅಂದರೆ ವಿನಮ್ರವಾಗಿ ನಮಿಸೋಣ. ಬಿಂಬೋಪಾಸನೆಯ ಕ್ರಮವನ್ನು ಹಂತ ಹಂತವಾಗಿ ತಿಳಿದು ಸಂತೋಷ ಪಡೋಣ, ಭಗವಂತನ ಆರಾಧಿಸೋಣ. ಅಂತಹ ಸುಬುದ್ಧಿ ಎಲ್ಲರಿಗೂ, ಎಲ್ಲ ಸಜ್ಜನರಿಗೂ ಒದಗಲಿ ಎಂದು ಪ್ರಾರ್ಥಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.